ರಾಜ್ಯ ಸಾರಿಗೆ ಬಸ್ಸಿನಲ್ಲಿ ಓಡಾಡುವ ಹೆಣ್ಣು ಮಕ್ಕಳಿಗೆಲ್ಲ ಸ್ಮಾರ್ಟ್ ಕಾರ್ಡ್ ಕೊಡೋ ತೀರ್ಮಾನಕ್ಕೆ ಸರ್ಕಾರ ಬಂದಿದೆ. ಉಚಿತವಾಗಿ ಕೊಡ್ತಾರಂತೆ ಈ ಕಾರ್ಡ್ನ. ದುಡ್ಡು ಉಳಿಸೋ ದೊಡ್ಡಯ್ಯ. ಆಯಿತು, ಉಳಿಸ್ಕೊಳ್ಳಿ ದುಡ್ಡನ್ನು. ಈ ಸ್ಮಾರ್ಟ್ ಕಾರ್ಡ್ ಕೊಡೋ ನೆಪದಲ್ಲಿ ಯಾರ್ಯಾರಿಗೆ ಕತ್ತರಿ ಬೀಳುತ್ತೋ ಗೊತ್ತಿಲ್ಲ, ಟ್ರಾವೆಲಲ್ಲಿ ಅಥವಾ ಬೀಳದೇ ಇರುತ್ತೋ ಗೊತ್ತಿಲ್ಲ. ನೋಡೋಣ, ಒಟ್ಟಲ್ಲಿ ಕೊಡ್ತಾರಂತೆ ಉಚಿತವಾಗಿ. ಇನ್ನು ಅದಕ್ಕೆ ಕಾಸು ಎಲ್ಲಿಂದ ತರ್ತಾರೋ ಅದಕ್ಕೇನು ತೊಂದರೆ ಇಲ್ಲ, ತರಲಿ. ಅದೇ ರೀತಿ ಬೆಂಗಳೂರು ಟರ್ಫ್ ಕ್ಲಬ್ಗೆ ಅದೆಷ್ಟೋ 110 ಎಕರೆ ಜಮೀನನ್ನು ಕುಣಿಗಲ್ ಸ್ಟಡ್ ಫಾರಮಲ್ಲಿ ಏನಿತ್ತು ಜಮೀನು, ಮೂಲತಃ ಏನಿದೆ ಎಕ್ಸಿಸ್ಟಿಂಗು ಪಶುಸಂಗೋಪನಾ ಇಲಾಖೆ ಮತ್ತು ಪಶುವೈದ್ಯ ಇಲಾಖೆ ಸುಪರ್ಡಿಲಿದೆ, ಅದನ್ನು ಒಂದು 30 ವರ್ಷನೋ 29 ವರ್ಷದ ಲೀಸ್ಗೇನೋ ಕೊಡ್ತಾರಂತೆ ಟರ್ಫ್ ಕ್ಲಬ್ನವ್ರಿಗೆ. ಅದು ಟರ್ಫ್ ಕ್ಲಬ್ಬನ್ನು ಶಿಫ್ಟ್ ಮಾಡೋಕ್ಕಾ ಅಥವಾ ಹೆಚ್ಚುವರಿ ಲ್ಯಾಂಡಾ ನನಗೆ ಗೊತ್ತಿಲ್ಲ. ಶಿಫ್ಟ್ ಮಾಡೋಕ್ಕಾದರೆ ಈಗಿರೋ ಜಾಗದಲ್ಲಿ ಏನು ಮಾಡ್ತೀರಿ ಅನ್ನೋದನ್ನು ಒಂಚೂರು ಕ್ಲಾರಿಟಿ ಕೊಟ್ಬಿಡಿ. ಯಾಕಂದರೆ ಈ ನಿಮ್ಮ ಪಕ್ಷದೊಳಗಡೆ ಭಾಳ ಜನ ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿದ್ದಾರೆ. ಹಂಗಾಗಿ ಏನು ಮಾಡ್ತಾರೋ ಗೊತ್ತಿಲ್ಲ. ಸಿಟಿ ವಿಚಾರದಲ್ಲಿ ಕೇಳಿದ್ರೆ ಅವ್ರು ಏನು ಬೇಕಾದ್ರೂ ಉಡಾಫೆನಲ್ಲಿ ಏನು ಬೇಕಾದ್ರೂ ಹೇಳಿಬಿಡ್ತಾರೆ. ಹಾಗಾಗಿ ಅದನ್ನು ಏನು ಮಾಡ್ತೀರಿ, ಆ ಜಾಗ ಗ್ರೇಟ್ ಲಂಗ್ ಸ್ಪೇಸ್, ಅದನ್ನು ಏನು ಮಾಡ್ತೀರಿ ಅನ್ನೋದನ್ನು ಒಂಚೂರು ಹೇಳೋದು ಉತ್ತಮ. ಎಸ್, ಆದಾಯಕ್ಕೂ ಮೀರಿ ಆಸ್ತಿ ಗಳಿಕೆ ಪ್ರಕರಣ ಸಂಬಂಧ ರಾಜ್ಯದ ಹಲವೆಡೆ ಲೋಕಾಯುಕ್ತ ಅಧಿಕಾರಿಗಳು ತಲಾಶ್ ನಡೆಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಕರ್ನಾಟಕ ರೆಸಿಡೆನ್ಷಿಯಲ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ನ ಸೊಸೈಟಿ ಇಂಜಿನಿಯರ್ ಜನಾರ್ದನ್ ಮನೆ ಮೇಲೆ ದಾಳಿ ನಡೆದಿದ್ದು 1.70 ಕೋಟಿ ನಗದು ಪತ್ತೆಯಾಗಿದೆ. ಪಿಡಬ್ಲ್ಯೂಡಿ ಚೀಫ್ ಇಂಜಿನಿಯರ್ ಪುರುಷೋತ್ತಮ್ ದಾಸ್ ಸೇರಿದಂತೆ 11 ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ದಾವಣಗೆರೆಯ ಬೆಸ್ಕಾಂನ ಸಿವಿಲ್ ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದ ಬೆಸ್ಕಾಂ ಇಂಜಿನಿಯರ್ RH ಅರ್ಜುನ್ ಅವರ ಶಿವಮೊಗ್ಗದ ಮನೆಯಲ್ಲಿ ಆಸ್ತಿ ಪತ್ರ ಹಾಗೂ ಚಿನ್ನ ಬೆಳ್ಳಿ ಪತ್ತೆಯಾಗಿದೆ. ಧಾರವಾಡದ ಸರ್ವೆ ಇಲಾಖೆ ಕಚೇರಿಯಲ್ಲಿ ಸೂಪರ್ವೈಸರ್ ಆಗಿರುವಂತಹ ಸೋಮಲಿಂಗಪ್ಪ ಸಿದ್ದಗೌಡರ ಮನೆ ಸೇರಿದಂತೆ ಹಲವೆಡೆ ತಲಾಶಾಗಿದೆ. ದಾಳಿ ಕಾಮನ್ನು ನಡೆಯುತ್ತೆ, ಬಟ್ 1.70 ಕೋಟಿ ನಗದು ಯಾರೋ ಸೊಸೈಟಿ ಇಂಜಿನಿಯರು ಅನ್ಲೆಸ್ ಹಿ ಕ್ಯಾನ್ ಅಕೌಂಟ್ ಇಟ್, ಅದನ್ನು ಬಹಳ ಆಶ್ಚರ್ಯವಾಗಿದೆ. ಅಷ್ಟು ಮೊತ್ತ ಬಿಕಾಸ್ ಅಕಾರ್ಡಿಂಗ್ ಟು ನರೇಂದ್ರ ಮೋದಿ ಮತ್ತು ಅವರ ಅಪರಿಮಿತ ಶಕ್ತಿವಂತೆ ಬುದ್ಧಿವಂತೆ ಈ ವಿಶ್ವಕಂಡ ಅತಿ ದೊಡ್ಡ ಹಣಕಾಸು ಮಂತ್ರಿ ಮೇಡಮ್ ಇದಾರಲ್ಲ, ಅವರಿಬ್ಬರ ಪ್ರಕಾರ ಇರಬಾರ್ದಾಗಿತ್ತು ಈ ದುಡ್ಡು. ಯಾಕಂದರೆ ನೀವು ನೋಟ್ ಬಂದು ತಂದಿದ್ದೆ, ಅದಕ್ಕೆ ಬಿಟ್ಟೇ ಬಿಟ್ರು ನೋಡಿ ಇಬ್ಬರು ಅದನ್ನು ಮಾತಾಡೋದನ್ನು ಸೈಡಿಗೆ ತಳ್ಳಿಬಿಟ್ರು, ಮಾತಾಡೋದನ್ನು ನಿಲ್ಲಿಸ್ಬಿಟ್ರು. ನಮಗೇನು ಗೊತ್ತೇ ಇಲ್ಲ ಅನ್ನೋ ಟೈಪಲ್ಲಿ. ಎಲ್ಲಿಂದ ಬರ್ತಾ ಇದೆ ಈ ಥರ? ಎಸ್, ಅದು ಭಾಳ ಆಶ್ಚರ್ಯಕರ, ಅಷ್ಟೊಂದು ದುಡ್ಡು. ಕಾನ್ಪುರದಲ್ಲಿ ಲ್ಯಾಂಬೋರ್ಗಿನಿ ಕಾರ್ ಅಪಘಾತ ನಡೆದಿತ್ತು. ಅವನು ಯಾವನ ಪುತ್ರ KK ಮಿಶ್ರಾನ್, ಅವನ ಪುತ್ರ ಶಿವಮ್, ಅವನು ಯಾವನ ಓಡಿಸ್ತಿದ್ದ, ಕೈಗೆ ಸಿಕ್ಕಲಿಲ್ಲ. 4 ದಿನ ಓಡೋದ, ಅವ್ನು ಬ್ಲಡ್ ಟೆಸ್ಟು ಆಗಲಿಲ್ಲ. ಕೊನೆಗೆ ಅವ್ರ ಮನೆಯಲ್ಲೇ ಸಿಕ್ಕದ, ಅರೆಸ್ಟ್ ಮಾಡಿ ಡ್ರಾಮಾ ಮಾಡಿ ಪೊಲೀಸ್ನವ್ರು ಕರ್ಕೊಂಬಂದು ತಾಂತ್ರಿಕ ಸಮಸ್ಯೆ ಇತ್ತು ಅಂತ ಅವ್ರನ್ನ ತೇಪೆ ಹೆಚ್ಚಕ್ಕೆ ಟ್ರೈ ಮಾಡಿದ್ರು. ಈಗ ಪೊಲೀಸರು ಅದನ್ನು ಅಲ್ಲಿಗೆ ಮುಳುಗಿಸಿದ್ರು ಕೇಸನ್ನು. ಬೇಲ್ ಸಿಕ್ಕಿದೆ. ಈಗ ಅವನಿಗೆ ಬೇಯ್ಲು ಕೊಟ್ಟಾಯಿತು. ಲಜ್ಜಿಗೆಟ್ಟ ಎಂಜಿಲ್ ತಿನ್ನೋ ಗಿರಾಕಿಗಳೆಲ್ಲ ಎಲ್ಲ ಕಡೆ ಪ್ರಪಂಚದಲ್ಲಿ ಇದ್ದ ಮೇಲೆ ಏನೂ ಮಾಡೋಕ್ಕಾಗಲ್ಲ. ಇನ್ನು ಅಂಬಾಲಾನಲ್ಲೆಲ್ಲ ಒಬ್ಬ ಪೊಲೀಸ್ ಆಫೀಸರು ಕುಡಿದು ಚಲಾಯಿಸ್ತಿದ್ದಂತೆ ಕಾರ್ನ ಈ ರಿಕ್ಷಾಗೆ ಡಿಕ್ಕಿ ಹೊಡೆದಂತೆ. ಪರಿಣಾಮ 24 ವರ್ಷದ ನಿಖಿತಾ ಅನ್ನೋರು ದಾರುಣವಾಗಿ ಮೃತಪಟ್ಟಿದ್ದಾರೆ. ಆಯ್ತಾಯ್ತು, ಮೃತಪಡಲಿ, ಏನೀಗ ಪೊಲೀಸ್ನವರಲ್ಲ, ನೋಡ್ಕೊಳ್ಳೋಣ, ಆಮೇಲೆ ಬೇಕಾದ್ರೆ ಬಿಟ್ಕೊಟ್ರೆ ಆಯಿತು ಅವ್ರನ್ನ, ಪೊಲೀಸವರು ಅನ್ನೋ ಕಾರಣ ಅಷ್ಟೇ, ತೊಂದರೆ ಇಲ್ಲ. ನನ್ನ ಪ್ರಕಾರ ಬಡವನ್ ಕೋಪ ಬಂದಾಗ ದವಡೆ ಹೊಡಿತಾನೆ ಅಂತ ಬರುತ್ತೆ ನೋಡಿ, ಆ ಕಾಲ ಆದಷ್ಟು ಬೇಗ ಬರಲಪ್ಪ ಅಂತ ಭಗವಂತನ ಪ್ರಾರ್ಥನೆ ಮಾಡಬೇಕು. ಸಿಕ್ಕಿದ ಕಡೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ಬೇಕು ಇಂಥವ್ರುಗಳಿಗೆ, ಇಲ್ಲಾಂದ್ರೆ ನ್ಯಾಯ ಸಿಗಲ್ಲ. ಕಾನೂನು ವಿರೋಧ ಆದರೂ ಸರಿ ಅಂದ್ಬಿಟ್ಟು ದಾರಿಗೆ ಬರ್ತಿದ್ರು. ನೋಡ್ತಾ ಇರಿ, ಭಯ ಅನ್ನೋದು ಎಗರೋಗ್ಬಿಟ್ಟಿದೆ. ದಿಮಾಕು ಹಣದ್ದು, ಅಧಿಕಾರದ್ದು ಮದ ಕ್ವಾಟ್ರ್ ಮೂತಿ ಕೊಡೋಕ್ಕೆ ಶುರು ಮಾಡಿ ಅವ್ರಿಗೂ ಅವ್ರ ಮನೆಯವ್ರ ಕಡೆ ದಾರಿಗೆ ಬರ್ತಿದ್ರು ನೋಡಿ. ಎಸ್, ಕನ್ನಡಿಗರ ನೆಚ್ಚಿನ ಪಬ್ಲಿಕ್ ಟಿವಿಗೆ ಇಂದು 14ನೇ ವರ್ಷದ ಸಂಭ್ರಮ. ದೇಶ ರಕ್ಷಣೆಗೆ ರಕ್ತವನ್ನೇ ಬಸಿದ ಯೋಧರಿಗೆ ಸಿಂಧೂರ ಸನ್ಮಾನ ಹೆಸರಿನಲ್ಲಿ ಗೌರವವನ್ನು ಸಮರ್ಪಿಸಲಾಯಿತು. ಹುತಾತ್ಮ ಯೋಧರ ಕುಟುಂಬಸ್ಥರು ತಮ್ಮ ಕುಟುಂಬದವರನ್ನ ನೆನಪು ಮಾಡ್ಕೊಂಡು ಕಣ್ಣೀರು ಹಾಕಿದ್ರು. ಪಬ್ಲಿಕ್ ಟಿವಿ ಕಚೇರಿಯಲ್ಲೂ ಕೂಡ ಸಂಭ್ರಮಾಚರಣೆ ಇತ್ತು. ಪಬ್ಲಿಕ್ ಟಿವಿಯ ಮುಖ್ಯಸ್ಥರಾದ HR ರಂಗನಾಥ್ ಸರ್, ಸಿಇಒ ಅರುಣ್ ಕುಮಾರ್ ಸರ್, COO ಹರೀಶ್, ಮುಖ್ಯ ಸಂಪಾದಕ ದಿವಾಕರ್ ಸೇರಿದಂತೆ ಸಿಬ್ಬಂದಿ ವರ್ಗ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಮತ್ತು ವಾರ್ಷಿಕೋತ್ಸವ ಹಿನ್ನೆಲೆಯಲ್ಲಿ ಒಂದಷ್ಟು ಆಕ್ಟಿವಿಟೀಸ್ ಇತ್ತು. ತಂಡ ಗೆದ್ದವರಿಗೆ ಇವತ್ತು ಬಹುಮಾನ ವಿತರಣೆಯನ್ನು ಮಾಡಲಾಯಿತು. ಜೇನು ಕೃಷಿ ಅಧ್ಯಯನ ಪ್ರವಾಸ ನೆಪದಲ್ಲಿ ಶಾಲಾ ಮಕ್ಕಳನ್ನು ಪಿಕಪ್ ಮತ್ತು ಟಿಪ್ಪರ್ನಲ್ಲಿ ಅಪಾಯಕಾರ ರೀತಿ ಕರ್ಕೊಂಡೋಗಿದ್ದ ಘಟನೆ ಬೆಳತಂಗಡಿ ತಾಲೂಕಿನ ಗ್ರಾಮದಲ್ಲೇ ಬೆಳಂಜಾದಲ್ಲೆಲ್ಲ ನಡೆದಿದೆ. ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕ ಕಿರಣ್ ಅನ್ನೋರು ಶಾಲಾ ಮಕ್ಕಳನ್ನು ಆ ರೀತಿ ಕರ್ಕೊಂಡೋಗ್ಬಿಟ್ಟಿದ್ದಾರೆ. ಪಿಕಪ್ ಟ್ರಕ್ ಅಲ್ಲಿ ಹೋಗ್ತಾ ಇದೆ, ಇನ್ನೊಂದು ಟಿಪ್ಪರ 4 ಅದೆಲ್ಲ ಫಾರಮ್ಗಂತೆ. ಏನಕ್ಕೆ ಅಂತ ಪೋಷಕರೆಲ್ಲ ಅಲ್ಲೋಡಿ ಹೋಗ್ತಾ ಇದ್ದಾರೆ. ಮಕ್ಕಳೇನೋ ಖುಷಿಯಾಗಿವೆ, ಕೈ ಎತ್ಕೊಂಡು ಹೋಗ್ತಾ ಇವೆ. ಅವು ಹೆಚ್ಚು ಕಡಿಮೆ ಅಲ್ಲ, ಅದು ಕರ್ಕೊಂಡು ಹೋಗೋ ಗಾಡಿನೇ ಇಲ್ಲ. ಫಸ್ಟ್ ಆಫ್ ಆಲ್
ಅಷ್ಟು ಟಿಪ್ಪರ್ನಲ್ಲಿ ಕರ್ಕೊಂಡು ಆ ಮಕ್ಕಳನ್ನ ಕೂರಿಸ್ಕೊಂಡಿದ್ದಕ್ಕೆ ಆ ಡ್ರೈವರ್ ಮೇಲೆ ಕೇಸ್ ಹಾಕಿ ಅರೆಸ್ಟ್ ಮಾಡಬೇಕು. ಎರಡನೇದು ಪಿಕಪ್ ವ್ಯಾನ್, ಬೋತ್ ಆರ್ ನಾಟ್ ಪ್ಯಾಸೆಂಜರ್ ವೆಹಿಕಲ್ಸ್ ಅಲ್ಲ ಅವು. ಬೇಸಿಕ್ ವೈಲೇಷನ್ ಅಲ್ಲೇ ಇದೆ. ಡ್ರೈವರ್ ಶುಡ್ ಬಿ ಅರೆಸ್ಟೆಡ್ ಅಷ್ಟೇ. ಅವ್ರದ್ದೇ ತಪ್ಪು, ಒಂದೇ ತಪ್ಪು. ಯಾಕೆ ಕರ್ಕೊಂಡು ಹೋದೆ ಅಂತ. ಅದು ಪ್ಯಾಸೆಂಜರ್ ವೆಹಿಕಲ್ಲೇ ಅಲ್ಲ ಅದು. ಮುಖ್ಯ ಶಿಕ್ಷಕರನ್ನ ಈಗ ಅಮಾನತು ಮಾಡಿದಾರಂತೆ. ಏನಕ್ಕೆ ನನಗೆ ಅರ್ಥನೇ ಆಗಲಿಲ್ಲ ಯಾಕೆ ಇದನ್ನು ಮಾಡಿದ್ದಾರೆ ಅಂತ. ಆ ಪ್ರವಾಸ ಕರ್ಕೊಂಡು ಹೋಗ್ದಿದ್ರೆ ಏನಾಗುತ್ತೆ? ಒಂದು ವೆಹಿಕಲ್ ಅರೇಂಜ್ ಮಾಡೋಕ್ಕಾಗದೇ ಇರೋ ಪರಿಸ್ಥಿತಿ ಯಾರು ಮಾಡಬೇಕು? ಸರ್ಕಾರ ದುಡ್ಡು ಕೊಡುತ್ತಾ ಅದಕ್ಕೆ? ಕೊಡಲ್ಲ ಸರ್. ಮತ್ತೆ ಯಾರು ಮಾಡಬೇಕು? ಏನೋ ಜೋಬಿಂದ ಹಾಕಕ್ಕಾಗತ್ತ ಅವರು? ಯಾರೋ ಕೊಡ್ತೀವಿ ಬಾಡ್ರಾಪ್ ಅಲ್ಲಿವರೆಗೆ ಅಂದಿದ್ದಾರೆ. ಪಾಪ ಉತ್ಸಾಹದಲ್ಲಿ ಹೊರಟೋಗಿದ್ದಾರೆ. ಇದು ನನ್ನ ಪ್ರಕಾರ ಮುಖ್ಯ ಶಿಕ್ಷಕರ ಅತ್ಯುತ್ಸಾಹದ ಪರಿಣಾಮ. ಮಕ್ಕಳನ್ನ ಡೇಂಜರ್ಗೆ ಹಾಕಬೇಕು ಅನ್ನೋದಲ್ಲ ಅದು. ಕಾಸಿಲ್ಲ, ಕವಡೆ ಇಲ್ಲ. ಏನು ಸರ್ ನೀವು ಸರ್ಕಾರದವ್ರು ಕಾಸು ಕೊಡ್ತೀರಾ ಪ್ರವಾಸಕ್ಕೆ? ಸರ್ಕಾರದವ್ರು ಪ್ರವಾಸಕ್ಕೆ ದುಡ್ಡು ಕೊಟ್ಟು ಬಸ್ಸಿಗೆ ದುಡ್ಡು ಇಷ್ಟು ಅಂತ ಕೊಟ್ಟು ನೀನು ಯಾಕಯ್ಯ ಇದು ಮಾಡಿದೆ ಅಂದರೆ ತಪ್ಪಪ್ಪ. ಅದು ಆಗಲ್ಲ. ಮತ್ತೆ ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ದೇಶ ಬಿಟ್ಟು ಓಡೋಗಿರೋ ಮಲ್ಯ ಉದ್ಯಮಿ ವಿಜಯ್ ಮಲ್ಯ ಬಾಂಬೆ ಹೈಕೋರ್ಟ್ ಹೇಳಿದೆ, ನೋಡಪ್ಪ ನೀನು ನಮ್ಮ ದೇಶಕ್ಕೆ ವಾಪಸ್ ಬರೋವರೆಗೂ ನಿಂಗೆ ಸಂಬಂಧಪಟ್ಟಿದ್ದು ಯಾವ ಅರ್ಜಿನೂ ನಾವು ವಿಚಾರಣೆ ಮಾಡಲ್ಲ. ಬೇಕಿದ್ರೆ ಬರ್ತೀರಾ ಬರಲ್ವ ಅನ್ನೋದನ್ನು ಫಸ್ಟ್ ಹೇಳು ಅಂತ ಹೇಳಿದೆ. ಸರಿ ಯಾಕೆ ಮಾಡಿದ್ದಾರೆ? ಕರೆಕ್ಟಾಗಿದೆ. ಬೇಕಿದ್ರೆ ಬಾ, ಸಾಕಿದ್ರೆ ಬಿಡು. ಸುಮ್ಮನೆ ಪದೇ ಪದೇ ಬಂದು ರಿಲೀಫ್ ಕೊಡಿ ಅಂತ ಕೇಳಬೇಡಿ. ಕಳ್ಳ ಓಡೋಗಿರೋನು ಅಷ್ಟೇ. ಅಷ್ಟೇ. ಇನ್ನು ಬೆಂಗಳೂರಿನಲ್ಲಿ ನಿನ್ನೆ ದ್ವಿಚಕ್ರ ವಾಹನಕ್ಕೆ ಸ್ಕೂಲ್ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಮಕ್ಕಳಿಬ್ಬರು ಸಾವನ್ನಪ್ಪಿದ್ರು. ಅವರ ಸ್ವಗ್ರಾಮ ರಾಯಚೂರು ಜಿಲ್ಲೆ ಲಿಂಗಸ್ಕೂರು ತಾಲೂಕಿನ ಒಂದಾಗಲಿ ಗ್ರಾಮದಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಯಿತು. ನಾಗನಗೌಡ ಮಾಲಿ ಪಾಟೀಲ್ ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಒಂದು ಸ್ಯಾಡ್ ಸ್ಟೋರಿ ಅದು. ಕೇಂದ್ರ ಸರ್ಕಾರದ ಹಲವಾರು ನೀತಿಗಳನ್ನು ವಿರೋಧ ಮಾಡಿ ಕಾರ್ಮಿಕ ವಿರೋಧಿ ನರೇಗಾ ಹೆಸರು ಯೋಜನೆ ಬದಲಾವಣೆ. ಕಾರ್ಮಿಕರಿಗೆ ನರೇಗಾ ಯೋಜನೆಗೆ ಏನು ಸಂಬಂಧ? ಫ್ಯಾಕ್ಟ್ರಿ ವರ್ಕರ್ಸಿಗೆ ನಾನು ಹೇಳೋದು. ನಿಮಗೂ ಅದಕ್ಕೂ ಏನು ಸಂಬಂಧ? ಏನು ಸಂಬಂಧ ಇಲ್ಲ ಅವರಿಗೆ. ಸುಮ್ಮನೆ ಎಡಪಕ್ಷಿಗಳದ್ದು ಅವಾಗವಾಗ ಈ ಥರದ್ದೊಂದು ಹಾಕೊಂಬಿಡೋದು. ವಿಷಯ ಸಿಗುತ್ತೆ ಎಲ್ಲ. ಅಮೆರಿಕದ ಜೊತೆ ವ್ಯಾಪಾರ ಒಪ್ಪಂದ ವಿರೋಧಿಸಿರಿ. WTOಗಾದಾಗ ಏನಾಯಿತು? ಕಾಂಗ್ರೆಸ್ ಗೌರ್ಮೆಂಟಲ್ಲಿ WTO ಮಾಡಲಿಲ್ವ ಅವಾಗ ಇದೇ ರೈತರು ಮತ್ತು ಕಾರ್ಮಿಕರು ಅಷ್ಟೊಂದು ಹೋರಾಟ ಮಾಡಿದ್ರಲ್ಲ. ಆಮೇಲೆ ಅದೇ ಕಾಂಗ್ರೆಸ್ ಜೊತೆ ಕೂತ್ಕೊಂಡು ಸರ್ಕಾರ ಮಾಡಿದ್ರಿ. ಅದು ಯಾಕೆ ಮಾಡಿದ್ರಿ WTOನ? ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ದು ಒಪ್ಪಂದ ಆವಾಗ ಅದು ವಿರೋಧ ಆಗಿರಲಿಲ್ವಾ ಅವತ್ತಿನ ದಿನ? ಎಲ್ಲ ಅವ್ರವ್ರ ಅನುಕೂಲ ಅಷ್ಟೆ. ಭಾರತ್ ಬಂದ್ಗೆ ಕರೆ ಕೊಟ್ಟಿದ್ರು, ಯಾವ ಪರಿಣಾಮನೂ ಬೀರಲಿಲ್ಲ, ಎಂಥದ್ದು ಇಲ್ಲ. ಅದು ಟೌನ್ ಹಾಲ್ ಹತ್ರ ಬೆಂಗಳೂರಲ್ಲಿ ಪ್ರತಿಭಟನಾಕಾರರು ಒಂದಷ್ಟು ಜನ ಇದ್ದರು, ಅವ್ರು ವಶಕ್ಕೆ ಪಡೆದ್ರು ಪೊಲೀಸರು ಅಷ್ಟೇ. 2024ರಲ್ಲಿ ಶೇಖ್ ಹಸೀನಾ ಪದಚ್ಯುತಿ ಬಳಿಕ ಇದೇ ಮೊದಲ ಬಾರಿಗೆ ಬಾಂಗ್ಲಾದೇಶದಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆದಿದೆ. 50% ಮತದಾನ ಆಗಿದೆ. ಅನೇಕ ಕಡೆ ಹಿಂಸಾಚಾರ ಕೂಡ ನಡೆದಿದ್ದು, ನೂಕಾಟದಲ್ಲಿ BNP ನಾಯಕ ಮಹಬೂಜುದ್ದೀನ್ ಕೊಚ್ಚಿ ಸುನೀಗಿದ್ದಾರೆ. ಇನ್ನು ಮುನ್ಷಿಗಂಜ್ ಸದಾರ್ನಲ್ಲಿ ಗುರುಚರಣ್ ಸಿಂಗ್ ಹೈಸ್ಕೂಲ್ ಬಳಿ ಕಚ್ಚಾ ಬಾಂಬ್ ಸ್ಫೋಟಗೊಂಡು ಆತಂಕಕ್ಕೆ ಕಾರಣವಾಯಿತು. ಇನ್ನು ಅಲ್ಲಿ ಹಿಂದೂಗಳ ಹತ್ಯೆ ಮುಂದುವರೆದಿದೆ. 28 ವರ್ಷದ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ರತನ್ ಸಾಹುಕಾರ್ ಎಂಬುವರ ಕೈಕಾಲ್ ಕಟ್ ಹಾಕಿ ಹತ್ಯೆ ಮಾಡಿದ್ದಾರೆ. ಒಂದಿಷ್ಟು ಬಾಂಗ್ಲಾದೇಶದ ಹತ್ಯೆ ಆಗಬೇಕು ಅನ್ನಿಸ್ತಿದೆ. ಅದಾದರೆ ಸುಮ್ಮನಾಗ್ತಾರೋ ಏನೋ. ಬಿಸಿ ಆಗಬೇಕು ಅಲ್ಲಿ, ನಮ್ಮ ದೇಶದಲ್ಲ, ಅಲ್ಲಿ ಹೊಡಿಬೇಕು. ಹಿಂದೂಗಳು ತಿರುಗಿಸ್ಬಿಟ್ಟಲ್ಲಿ ಒಂದು 10 ಜನ ತಲೆ ತೆಗೆದ್ರೆ ಅವ್ರದೇ ರೀತಿಯಲ್ಲಿ ಪಾಠ ಕಲಿಸಿ ಸರಿ ಹೋಗ್ತಾರಾ ಅಂತ. ಇಲ್ಲದೇ ರೀತಿ ಸುಮ್ಮನೆ ಆಗ್ತದೆ ಇಲ್ವಾ? ಭಾರತ ದೇಶ ಒಂದು ಸ್ಟೇಟ್ಮೆಂಟ್ ಕೊಡಬೇಕು ಎಲೆಕ್ಷನ್ ಆದಮೇಲೆ. ಮರ್ಯಾದೆಯಿಂದ ಸುಮ್ಮನೆ ಇದ್ದರೆ ಸರಿ, ಇಲ್ದ್ರ ಕಾದಿದೆ ನಿಮ್ಗೆ ಆಟ ಅಂತ. ಟ್ರಂಪ್ ಕೊಡಲಿಲ್ವಾ ನೈಜೀರಿಯಾಗೆ? ಕ್ರೈಸ್ತರ ಹತ್ಯೆ ಮಾಡಿದ್ರೆ ಬೀಳತ್ತೆ ಏಟು ಅಂತ. ಹಾಗೆ ಇಲ್ಲೂ ಹೇಳಬೇಕು. ಸುಮ್ಮನೆ RSS ಮುಖ್ಯಸ್ಥರು ಅವ್ರು ಹೋರಾಟ ಮಾಡಿದ್ರೆ ನಾವು ಅವ್ರ ಜೊತೆ ನಿಲ್ತೀವಿ ಅಂತ ಟೀಮ್ ಒಬ್ಬರದೇ ಬೇಕಾ? ಬುರ್ಡೆ ಬಾಯಿ ಮಾತು ನಿಲ್ತೀವಿ ಅನ್ನೋಕೆ. ಭಾರತದ ಸಂಸತ್ನಲ್ಲಿ ನಾಯಕರದ್ದೆಲ್ಲ ಮಾತಿನ ಕದನ. ಟರ್ಕಿನಲ್ಲಿ ಮುಷ್ಟಿ ಕಾಳಗ. ಭಾರತದಲ್ಲೂ ಅವತ್ತಿನ ದಿನ ಸ್ಪೀಕರು ಅಥವಾ ಈ ಕಡೆ ಆಡಳಿತ ಪಕ್ಷದವ್ರು ತೀರ್ಮಾನ ಮಾಡಿದ್ರೆ ಮುಷ್ಟಿ ಕಾಳಗಾನೇ ಆಗ್ತಿತ್ತು. ಹೆಣ್ಣುಮಕ್ಕಳು ಹಂಗಾಗಂದು ಅಲ್ಲಿಗೆ ನಿಂತಿದೆ. ಅದು ಬೇರೆ ಯಾರಾಗಿದ್ರೆ ಅವತ್ತು ಬಿದ್ದಿರೋದು 8-4 ಪರಿಸ್ಥಿತಿ ಹಂಗಿತ್ತು. ಅಲ್ಲಿ ಯಾವುದೋ ಮಂತ್ರಿ ಒಬ್ಬನ್ನ ಮಾಡಿದಾರಂತೆ, ಅದನ್ನು ವಿರೋಧ ಮಾಡ್ತು ಇನ್ನೊಂದು ಪಕ್ಷ, ಅಂದರೆ ಆಪೋಸಿಟ್ ಪಕ್ಷ. ಕೊನೆಗೆ ಅದಕ್ಕೆಲ್ಲ ಗಲಾಟೆ ಆಗಿ ಒಬ್ರಿಗೊಬ್ರು ಬಡ್ದಾಡ್ಕೊಂಡಿದ್ದಾರೆ. ನ್ಯಾಯಾಂಗ ವ್ಯವಸ್ಥೆ ಮೇಲೆ ಸಮಸ್ಯೆ ಆಗುತ್ತೆ ಇವನನ್ನು ಮಾಡಿದ್ರೆ ಮಂತ್ರಿ ಅನ್ನೋದು ಅವ್ರ ಆರೋಪ. ಅದೇನಾರು ಇರಲಿ, ಹೊಡೆದಾಡಿದ್ದಾರೆ. ಬಟ್ ಇದನ್ನು ಚೆನ್ನಾಗಿ ಕ್ಲೀನಾಗಿ ರೆಕಾರ್ಡ್ ಮಾಡಿ ನಮ್ಮ MP ಗಳಿಗೆ ಒಂದ್ಸರಿ ತೋರಿಸಿರಿ, ಬೇಕಾಗತ್ತೆ. ಯಾಕೆ ಸರ್? ಟ್ರೈನಿಂಗ್ಗೆ
ಓಕೆ, ಇನ್ಸ್ಪೈರ್ ಆಗಬೇಕು. ಹೊಡಿಯೋದಾದ್ರೆ ಹೆಂಗೆ ಹೊಡಿಬೇಕು ಕರೆಕ್ಟಾಗಿ ಅಂತ, ಮೂತಿಗೆ ಹೊಡಿಬೇಕು ಕರೆಕ್ಟಾಗಿ. ಸುಮ್ಮನೆ ಎಲ್ಲೆಲ್ಲಿಗೋ ಹೊಡ್ಕೊಂಡ್ರೆ ಪ್ರಯೋಜನ ಇಲ್ಲ. ಓಕೆ, ಮೈ ಕೈ ನೋವು ಹಂಗಲ್ಲ. ಹಾಂ, ಸರಿಯಾಗಿ ತೋರಿಸಿ ನಮ್ಮ MP ಗಳಿಗೂ. ಎಸ್